ಡಿನ್ನರ್ ಮಾಡಕ್ಕೆ ಹೊಂಟಿದ್ವಿ. ಬಿಗ್ ಬುದ್ಧ ಐಟ್ರನರಿ ಆತ. ಡಿನ್ನರ್ ಮೋಸ್ಟ್ಲಿ ಇಂಡಿಯನ್ ರೆಸ್ಟೋರೆಂಟಿಗೆ ನಾ ಹೋಗ್ಬೇಕಂತ ಐತಿ. ಬಿಕಾಸ್ ನಿಯರ್ ಬೈ ಒಂದು ಐತಿ ಇಂಡಿಯನ್ ರೆಸ್ಟೋರೆಂಟ್. ಅದಕ್ಕೆ ಅಲ್ಲೇ ಹೋಗ್ತೀವಿ. ಪ್ಲ್ಯಾನ್ ಅಂದರೂ ಅದ ಐತಿ. 9 o'clock ಆಗೈತೆ ಆಲ್ಮೋಸ್ಟ್. ಡಿನ್ನರ್ ಮಾಡು. ನೋಡ್ರಿ ನಮ್ಮ ಹೋಟೆಲ್ದ ಕ್ರಿಸ್ಮಸ್ ಡೆಕೋರೇಷನ್ ಮಸ್ತ್ ಮಾಡ್ಯಾರಲ್ಲ. ಚಲೋ ಮಾಡ್ರ ಸರ್ ಸ್ನೋ ಟ್ರೀ ಸ್ನೋ ಬಿದ್ದೈತಿ. ಚಂದ ಮಾಡ್ರ. ಭಾಳ ಪ್ರಿಟಿ ಐತಿ. ಎಂಟರ್ ಆದ ತಕ್ಷಣ ಯಾವ್ದಾರ ಒಂದು ಟ್ಯಾಕ್ಸಿ ಬಿಡಕ್ಕೆ ಬಂದಿರ್ತೈತಿ. ಇಲ್ಲಿಂದ ಎಂಟರ್ ಆದ ತಕ್ಷಣ ನಿಮಗೆ ಫುಲ್ ಸೆಂಟ್ರಲ್ ಏರಿಯಾ ಬಂದ್ಬಿಡ್ತೈತಿ. ಇವತ್ತು ಮುಂಜಾನೆ ಫುಲ್ ಎಲ್ಲ ಇಲ್ಲೇ ಫೋಟೋಶೂಟ್, ಆಮೇಲೆ ಅಲ್ಲಿ ಫೋಟೋಶೂಟ್ ಮಾಡಿವ್ ನೋಡ್ರಿ. ಮಸ್ತ್ ಬರ್ತಾವ. ನಾಳೆ ಒಂದ್ ಸ್ವಲ್ಪ ಅಲ್ಲಿ ಹಿಂದ ಕಡೆ ಇದು ಲೈನ್ ಕ್ರಾಸ್ ಮಾಡೋದು ಮತ್ತೆ ಬರುದು. ಸೊ ಆಕ್ಚುಲಿ ಕಂಪ್ಯಾರೇಟಿವ್ಲಿ ನಿನ್ನೆ ಭಾಳ ಕ್ರೌಡ್ ಇತ್ತು. ಹೌದಲ್ಲ. ಇವತ್ತು ಮಂಡ್ಯ ಅಲ್ಲ, ಅಷ್ಟು ಯಾಕೋ ರಶ್ ಅನ್ಸೋಲ್ತಿದ್ ಸ್ಟ್ರೀಟ್. ಅಷ್ಟು ಚೆನ್ನಾಗಿಲ್ಲ. ಕಾರ್ ಗಾಡಿನೂ ಭಾಳ ಅಡ್ಡಾಡತ್ತಿದ್ದು ನಿನ್ನೆ ಭಾಳ ಅಡ್ಡಾಡತ್ತಿದ್ದು. ಇವತ್ತು ಅಷ್ಟೇನಿಲ್ಲ. ಇವನು ಬೇರೆ ಬಸ್ ನೋಡಿ, ಸಣ್ಣ ಬಸ್, ಪಬ್ಲಿಕ್ ಲೈಟ್ ಬಸ್ ಅಂತ. ಹೌದು. ಪೈನಾಪಲ್ ಬಂದದವನು. ಲೆಮನ್ ಟಾರ್ಟ್. ಸೊ ಇಲ್ಲಿ ಫೇಮಸ್ ಇರೋದು ಲೈಕ್ ಬೇಕ್ರಿ ಐಟಮ್ನಾಗ ಫೇಮಸ್ ಇರೋದಂತಂದ್ರೆ ಒಂದು ಎಗ್ ಟಾರ್ಟ್ ಕೇಳೀನಿ, ಇನ್ನೊಂದು ಪೈನಾಪಲ್ ಬನ್ ಅಂತ ಕೇಳೀನಿ. ಸೊ ಎರಡು ಟ್ರೈ ಮಾಡ್ಬೇಕು. ಆ್ಯಕ್ಚುಲಿ ಇವು ಎರಡು ಫೇಮಸ್ ಅಂದ್ರೆ ಭಾಳ ಚಲೋ ಸಿಗೋದು ಬೇರೆ ಕಡೆ ಐತಿ. ಅದನ್ನು ಹೋಗ್ತೀವಿ, ಅಲ್ಲೇ ಟ್ರೈ ಮಾಡೋಣ. ಎಗ್ ಟಾರ್ಟ್ ಆ್ಯಂಡ್ ಪೈನಾಪಲ್ ಬನ್. ಸ್ಟ್ರೀಟ್ಸ್ ಎಷ್ಟು ಮಸ್ತ್ ಅದಾವ ನೋಡಿ. ಇಲ್ಲಿ ನೋಡಿಲ್ಲ ಅರ್ಜು ನೋಡಿ ಎಲ್ಲ ಇದು. ಅರ್ಜುನ್ ಎಲ್ಲ ಮಾಡಾಕತ್ತಿದ್ದಲ್ಲ, ಇವೆಲ್ಲ ವಿ ಹ್ಯಾವ್ ಕಮ್ ಅಕ್ರಾಸ್ ಲೈಕ್ ಕಾಸ್ವೇ ಬೇ ಆತ, ಅಡ್ಮಿರಾಲ್ಟಿ, ಸೆಂಟ್ರಲ್. ಹೌದೌದು ಮಸ್ತ್ ಅದಾವ. ಸೊ ಬರು ನನ್ನ ಶಾಪಿಂಗಿಗೆ. ಯಾವಾಗ ಶಾಪಿಂಗ್? ನಾಳೆ ನಾಡ್ದು. ನೋಡಿ ಟ್ಯಾಕ್ಸಿ ಅದ ನೋಡಿ, ಹಾಂಗ್ಕಾಂಗ್ ಟ್ಯಾಕ್ಸಿ. ಓ ವಾವ್. ಭಾಳ ಲೈಕ್ ವಿಂಟೇಜ್ ಕಾರ್ಸ್ ಫೀಲ್ ಬರ್ದಿತ್ತಲ್ಲ, ಮಸ್ತ್ ಅನಿಸ್ತೈತಿ. ಲೈಕ್ ಇಡಾಕ ಆಸ್ ಅ ಶೋ ಪೀಸ್. ಇಷ್ಟು ಸಂಧ್ಯಾಗ ಹೋಗಕತ್ತ ನೋಡೋ ಕಸ. ಏನು ಮಾಡೋದು? ನೋಡು ಸಿಟ್ಟು ಭಾಳ ಜಲ್ದಿ ಸಿಟ್ಟು ಬರ್ತೈತಿ. ಒಂದು ಸರ್ತಿ ಪ್ರೀತಿಲೇ ಹಲೋ ಅಂತಾರ, ಎರಡನೇ ಸರ್ತಿ ಯಾರ ಫಸ್ಟಿಗೆ ಹಿಂಗಂದವ ಹಲೋ ಏನದು ಬ್ಲೂಮ್ ಮಂತ್ ನಾಸಿ ಗೊರಂಗ ಐತೇನೆ ಐತಿ. ಯೂಶ್ವಲಿ ಮೆನ್ಯೂಸ್ ಹಿಂಗೆ ಹೊರಗೆ ಹಚ್ಚಿಬಿಟ್ಟಿರ್ತಾರ. ಸೊ ದ್ಯಾಟ್ ಏನರ ಬೇಕಂತಂದ್ರೆ ನಾವು ಹೊರಗನ ಮೆನ್ಯೂ ನೋಡಿ ಅದು ಇದ್ರೆ ಒಳಗೆ ಹೋಗೋದು, ಇಲ್ಲ ಅಂತಂದ್ರೆ ಏನಿಲ್ಲ. ಸುಮ್ಮ ಒಳಗೆ ಹೋಗಿ ಅದಿಲ್ಲ ಹೊರಗೆ ಬರೋದು ಅದೆಲ್ಲ ಏನು ಸೀನೇ ಇಲ್ಲ. ಏನಾಗೈತು? ಏನಾಯ್ತು ಅವನಿಗೆ? ಯಾರಿಗೆ ಮಾತಾಡ್ಸತ್ತ ನಾವು ಗೊತ್ತಿಲ್ಲಪ್ಪ. ಏನಾಗೈತೆ ಯಾರಿಗೆ ಗೊತ್ತು? ಒಬ್ಬೊಬ್ಬನ ಮಾತಾಡ್ಸತ್ತಾನ. ಈಗ ಆಂಬುಲೆನ್ಸ್ ಬಂತಲ್ಲ, ಈಗ ಅವನಿಗೆ ಭಯಕತ್ತಾನ. ಅವನಿಗೆ ಭಯತ್ತ ನೋಡಲ್ ಆ ಗ್ರೀನ್ ಶರ್ಟ್ದವನಿ. ಯಾಕೆ ಈಗ ಬುದ್ಧಿಗಿದೆ ಐತಲ್ಲ ನನ್ಗೆ ಕಾಣತ್ತಾನ. ಬಂದವ್ರಿಗೆ ಭಯತ್ತಾನ. ಹಂಗೆ ನಡೆಯತ್ತ ನೋಡ. ಬಾ ಇಲ್ಲಿ ಐತೆ ನೋಡಿ, 3rd floor ಹಲೋ ಇಂಡಿಯಾ. ಫಸ್ಟ್ ಫ್ಲೋರ್ನಾಗ ಪಿಜ್ಜಾಟ್ ಐತಿ, ಥರ್ಡ್ ಫ್ಲೋರ್ನಾಗ ಹಲೋ ಇಂಡಿಯಾ. ಬಾ. ಓಕೆ.
ಓಕೆ, ಸೊ ನಾವಿಲ್ಲೇ ಹೆಲೋ ಇಂಡಿಯಾ ಅಂತ ಒಂದು ರೆಸ್ಟೋರೆಂಟ್ ಐತೆ, ಇಂಡಿಯನ್ ರೆಸ್ಟೋರೆಂಟ್. ಅಲ್ಲಿ ಬಂದೀವಿ. ಅಲ್ಲಿ ಬಂದ ಮಸಾಲ ಪಾಪಡ್ ಆರ್ಡರ್ ಮಾಡಿದ್ವಿ, ಅದಿಲ್ಲ ಅಂತಂದ್ರೆ ಸೊ ವಿ ವೆಂಟ್ ಫಾರ್ ರೋಟೀಸ್, ತಂದೂರಿ ರೋಟಿ ಆ್ಯಂಡ್ ಪನ್ನೀರ್ ಬಟರ್ ಮಸಾಲ ಆರ್ಡರ್ ಮಾಡೀವಿ. ಇದಿಷ್ಟು ತಿಂತೀವಿ ಆ್ಯಂಡ್ ದೆನ್ ವಿಲ್ ಗೋ. ಇದಾದಮೇಲೆ ಮಿಲ್ಕ್ ಟೀ ಕುಡಿಬೇಕಂತಂದು ಐತಿ. ಇಷ್ಟಂತರೂ ಈಗಿಂದ ಪ್ಲ್ಯಾನ್ ಐತಿ. ಏನಂತಿ? ತಣ್ಣಗದೇನು ಆರಾಮ ತಣ್ಣಗದಾನಂತ ರಾಮದಾನ ಅಂತ ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ. ಈಗ ಜಸ್ಟ್ ಡಿನ್ನರ್ ಆತ. ಸೊ ಬೇಸಿಕ್ಲಿ ಏನು ವೇಟ್ರಸ್ ಇದ್ರಲ್ಲ ಅವ್ರು ಇಂಡಿಯನ್ನ ಇದ್ರು ಆ್ಯಂಡ್ ಅದ ಕೇಳಿದ್ವಿ ನೀವು ಎಲ್ಲಿಂದ ತರದಿರಿ ಏನದಿರಿ ಅಂತ. ಪಂಜಾಬಿದವರೇ ಇದ್ರು ಅವ್ರು ಆ್ಯಂಡ್ ಶಿ ವಾಸ್ ಅ ಪಂಜಾಬಿ ಬಟ್ ಶಿ ವಾಸ್ ಬಾರ್ನ್ ಇನ್ ಹಾಂಗ್ಕಾಂಗ್ ಅಂತ. ಸೊ ಅವ್ರ ಇಡೀ ಫ್ಯಾಮ್ಲಿನೇ ಇಲ್ಲ ಇತ್ತು. ನಾವು ಅದಕ್ಕೆ ಕೇಳಿದ್ವಿ ಆಕೆಗೆ, ನೀವು ಹೆಂಗಪ್ಪ ಚೈನೀಸ್ ಫುಡ್ ಹೆಂಗೆ ಮ್ಯಾನೇಜ್ ಮಾಡ್ತೀರಿ ಹಾಂಗ್ಕಾಂಗ್ನಾಗಿದ್ದ ಅಂತಂದು. ಆಕೆ ಏನು ಮನಿನೇ ಇಲ್ಲ ಇತ್ತು ಅಂತಂದ್ಬಿಟ್ಲಿಕ್ಕೆ. ಸೊ ಫ್ಯಾಮ್ಲಿ ಜೊತೆ ಇರ್ತಾರ, ಅವ್ರ ಫುಡ್ ಅವ್ರು ತಿನ್ಕೊಂತಿರ್ತಾರ, ಆರಾಮ ಅದಾರ. ಚಲೋ ಇತ್ತು ಬಟ್ ಆಂಬಿಯನ್ಸ್ ಎಲ್ಲ ಚಲೋ ಇತ್ತು. ಹಾಂ ಚಲೋ ಇತ್ತು. ಕಸ್ಟಮರ್ ಸರ್ವಿಸ್ ನೆಕ್ಸ್ಟ್ ಟೈಮ್ ಮತ್ತೇನ್ರಿ ಬೇಕಂದ್ರೆ ರೈಸ್ ಅದು ತಿನ್ನಕ್ಕೆ ಹೋಗೋಣ. ಹಾಂ, ನೀವು ಏನರ ಕೌಲೂನ್ ಏರಿಯಾನಾಗ ಇದ್ರಂದ್ರೆ ಹಲೋ ಇಂಡಿಯಾ ಅನ್ನೋದು ರೆಸ್ಟೋರೆಂಟಿಗೆ ಬರ್ರಿ. ಆ್ಯಂಡ್ ಫುಡ್ ವಾಸ್ ಆಲ್ಸೋ ಓಕೆ ಓನ್ಲಿ. ಆ್ಯಕ್ಚುಲಿ ಚಲೋ ಇತ್ತು. ಸೆವೆನ್ ಶಾಪ್ ಅಂತ ನೋಡ್ರಿ ಇದು. ಅಲ್ಲಿ ತಗೊಳ್ಳೋದು. ನೋಡಿ ಇಷ್ಟಿಷ್ಟು ಸ್ಟಾಲ್ಸ್ ಕತೆ ರೆಸ್ಟೋರೆಂಟ್ಸ್ ಇರ್ತಾವೆ. ಇನ್ನೂ ಭಾಳ ತಿಂತಾರೆ ಜನ. ಎಗ್ ವಾಫಲ್ಸ್. ಯಾವುದು? ಎಗ್ ವಾಫಲ್. ನಿನ್ನೆ ತಿನ್ನತ್ತಿದ್ರು. ಹಾಂ, ಅದ್ರಾಗ ಕಚ್ಚಾ ಆಗಿತ್ತಂದ್ರೆ ಭಾಳ ಹೊಲಸು ಹತ್ತೈತದ. ಇವ್ರು ಏನೇನೋ ಮಾಡ್ತಿರ್ತಾರಪ್ಪ ಅದಕ್ಕೆ. ಆಮೇಲೆ ಕೋಲ್ಡ್ ಡ್ರಿಂಕ್ಸ್, ಸಾಫ್ಟ್ ಡ್ರಿಂಕ್ಸ್. ಇಲ್ಲಿನೂ ಮಿಲ್ಕ್ ಟೀ ಇರ್ತಾವ. ಮಿಲ್ಕ್ ಟೀ ಅದಾವನ? ಹಾಂ, ಟ್ರೈ ಮಾಡು. ನಾನು ಚೂಕ ಐ ಥಿಂಕ್ ಇಟ್ಸ್ ಬೋಬಾನೂ ಐತಾನ ಅದ್ರಾಗ. ಹೆಂಗೆ ತೆಗಿತಾರೋ. ಇರಲ್ಲ. ಇಲ್ಲ ಇಲ್ಲ, ಇದೇನು ಮಿಲ್ಕ್ ಟೀ ಅಂದ್ರೆ? ಹಾಂ, ಇದನ್ನೇ ಟ್ರೈ ಮಾಡೋಣ. ಮಾಡ್ಬೋದು. ಮತ್ತೇನೈತಿ ನೋಡು. ಹತ್ತಾಗೈತಿ. ಹೋಗ್ಬಿಡು, ನಾನು ಸುಮ್ಮ ಮುಕ್ಕೊಂಬಿಡೋಣ. ಮಿಲ್ಕ್ ಟೀ ಕುಡೋದು ಇಲ್ಲಿಂದ. ಆಮೇಲೆ ನೋಡೋಣ, ಭಾಳ ಟೈಮ್ ಇತ್ತು ನಮ್ಮ ಕಡೆ. ಹಾಂ, ಮಿಲ್ಕ್ ಟೀ ತಗೋ. ಅಡ್ಡಾಡ್ಕೊಂತ ಕುಡಿಯೋಣಂತ ಹೋಟೆಲ್ ಮಠ. ಹೌದಲ್ಲ? ತಗೋ ಒಂದು ಸಾಕು. ಬಾ. ಥ್ಯಾಂಕ್ ಯು. ನಾನೇ ಥ್ಯಾಂಕ್ ಯು ಅನ್ಬೇಕು ಅವನಿಗೆ. ಅವನಲ್ಲ ನನ್ಗೆ. ನಾ ಕೊಡಕ್ಕೆ ಪೇ ಮಾಡಿ ನೀನ ಥ್ಯಾಂಕ್ ಯು. ನಾ ಪೇ ಮಾಡಿ ನಾನೇ ಥ್ಯಾಂಕ್ ಯು ಅನ್ಬೇಕು. ಅಲ್ಲ, ಇದ್ರದ್ದು ಸ್ಟ್ರಾಟಜಿ ಏನೈತೆ ಹೇಳ್ರಿ. ಹಾಂ, ಸ್ಟ್ರಾಟಜಿ ಏನೈತೆ ಇದ್ರದ್ದು? ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ದ ಶಾಪ್ ಅಲ್ಲ. ಓಕೆ. ಸೊ ನೀಗ ಪಾಸ್ ಆಗಕತಿ. ದೇ ಮೇಡ್ ಯು ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದ ಶಾಪ್ ಫಾರ್ ಮೋರ್ ದೆನ್ 2 minutes ಅಲ್ಲ. ಯು ಮೈಟ್ ಎಂಡ್ ಅಪ್ ಬಾಯಿಂಗ್ something. ಅದಕ್ಕೆ ನಾವು ಹೆಂಗೆ ಕಾಣತ್ತೀವಿ ಅಂತ ನೋಡ್ಕೋಬೋದು. ಚಲೋ. ಹೊಟ್ಟೆ ತುಂಬ ತಿನ್ಬೇಕಂದ್ರೆ ಇಂಡಿಯನ್ಸ್ ಮಿನಿಮಮ್ ಒಂದು 1500 ರೂಪಾಯಿನಿಂದ 2000 ರೂಪಾಯಿ ತೆಗಿಬೇಕು. ಬೈ ದ ವೇ ನಾವು ಎಷ್ಟು 4 ರೋಟಿ ಆಮೇಲೆ ಒಂದು ಪನ್ನೀರ್ ಬಟರ್ ಮಸಾಲ ಇಷ್ಟ ಮಾಡಿದ್ದಕ್ಕೆ 196 ಅಲ್ಲ? 196 ದಿರಮ್. 2200 ಹಾಂಗ್ಕಾಂಗ್ ಡಾಲರ್ಸ್. ದಿರಮ್ ಎಲ್ಲಿಂದ ಬಂತು? ನಾನು ದುಬೈ ಬಗ್ಗೆ ವಿಚಾರ ಮಾಡುತ್ತೆ. 196 ಹಾಂಗ್ಕಾಂಗ್ ಡಾಲರ್ಸ್ ಅಂತಂದ್ರೆ ಆಲ್ಮೋಸ್ಟ್ 2000 ರೂಪೀಸ್ ಇಂಡಿಯನ್ ರುಪೀಸ್. ಇಷ್ಟ ತಿಂದಿದ್ದಕ್ಕೆ. ಅಲ್ಲ, ದುಬೈ ಬಾಲಿ ಹೋಗಿ ಬಂದು ಇಲ್ಲಿ ಬಂದ್ರೆ ಭಾಳ ಕಾಸ್ಟ್ಲಿ ಅನ್ಸ್ಬಿಡ್ತೈತಿ ಎಲ್ಲದು. ಬಟ್ ದುಬೈ ವಾಸ್ ಬೆಟರ್. ಹಂಗೆಲ್ಲ ಸಿಕ್ತಿತ್ತಲ್ಲ. ದುಬೈ 1000 ರೂಪಾಯಿನಾಗ ಊಟ ಆಗ್ಬಿಡ್ತಿತ್ತು. ಹೌದಲ್ಲ? ಅರ್ಜು, ಅಲ್ಲಿಂತ್ರ ಬರ್ತೀವಲ್ಲ, ಅಲ್ಲಿ ಕಟ್ಟಿಲ್ಲ ಅನ್ ಕುಂದ್ರಾಕ. ಇಲ್ಲ ಸೋಮು. ಮತ್ತೆ ಎಲ್ಲಿ ಕುಂತ್ ಕುಡಿತಿ? ಒಳಗೆ ಕುಡಿಯಾಕ ಒಂದು ಟೈಪ್ ಅನ್ನಿಸ್ತೈತ್ಲೇಪ. ಅದರ ಐತಿ. ಎಲ್ಲರ ನಿಂತು ಕುಡಿಬೇಕಷ್ಟ. ಎಲ್ಲದ್ರಾಗೂ ತ್ರಾಸ ಕೊಡ್ತಾರೆ ಇವ್ರು. ಈಗ ಸ್ಟ್ರಾ ಅಂತಿದೆ ಇದ್ರಾಗ ಹಾಕೋದಂತ. ಹಾಂ, ಹಂಗೆ ಹೇಳಿದೆ ಹಿಂಗತ್ತ. ಜಸ್ಟ್ ಡಿಸ್ಕವರ್ ಮಾಡಿದ್ವಿ ನಾವು ಇದನ್ನ. ಯಪ್ಪ, ಸ್ಟ್ರಾನ ಇಂಥವೆಲ್ಲ ಸ್ಟ್ರಾ ಇರ್ತಾವ.
ತಲೆ ಕಡಿಸ್ಕೊಳ್ಳೋದು ಯಾವಾಗಾರ ಭಾಳ ಹಸುವಾಗಿದ್ರೆ ಬೈದೇ ಬಿಡ್ತದೆ ಬಾಯಲ್ಲಿ ಕುಡಿದು ಬಿಡ್ತದೆ ಓಲಿ. ಇಲ್ಲಿ ಮಿಲ್ಕ್ ಟೀ ಭಾಳ ಫೇಮಸ್ ಐತಿ, ಕೋಲ್ಡ್ ಮಿಲ್ಕ್ ಟೀ ಟ್ರೈ ಮಾಡೋದು. ಶೇಕ್ ಮಾಡಕ್ಕೆ ಬರಲ್ಲ, ಒಳಗೆ ಅಲ್ಯೂಮಿನಿಯಂ ಫೈಲ್ ಐತೆ ಒಂದು, ಅದ್ರ ಒಳಗಿಂತ ಸ್ಟ್ರಾ. ಹಾಂ, ಆ್ಯಕ್ಚುಲಿ ಮೊದಲೇ ಶೇಕ್ ಮಾಡಬೇಕಾಗಿತ್ತು ಕ್ಲೋಸ್ ಇದ್ದಾಗ. ಟೀನು ತಣ್ಣಗಿದಾಗ ಚಲೋ ಟೇಸ್ಟ್ ಆಗ್ತೈತಿ, ಕೋಲ್ಡ್ ಮಿಲ್ಕ್ ಟೀ. ಹಾಂ. ಇನ್ನು ಸ್ವಲ್ಪ ಸ್ವೀಟ್ ಆಗಿದ್ರೆ ನಡೀತಿತ್ತನ, ಭಾಳ ಸಕ್ಕರೆ ಆಕೈತಿ, ಹಿಂಗೆ ಇರ್ತೈತೆ ಚಾ. ಬಟ್ ಇವ್ರದ್ದು ಚಾ ಪುಡಿ ಏನೋ ಒಂದು ಟೈಪ್ ಡಿಫ್ರೆಂಟ್ ಐತಿ, ನಮ್ಮ ಚಾ ಪುಡಿ ಆಗತ್ತೆ ಇಲ್ಲ. ಮಸ್ತ್ ಮಜಾ ಬರತೈತಿ. ಒಂದು ಬಾಳೆಹಣ್ಣು 60 ರೂಪಾಯಿ ಅಂತ. ಆಮೇಲೆ ಏನದ ಕೋಕೋನಟ್ ವಾಟರ್ 500 ರೂಪಾಯಿ ಅಂತ. ನಮ್ಮಲ್ಲಿ 60 ರೂಪಾಯಿ 70 ರೂಪಾಯಿ. ಬಸ್ ಅಂತೂ ಸಿಕ್ಕಾಪಟ್ಟೆ ಬಸ್ ಅದಾವಿಲ್ಲಿ, ನಿಮಿಷಕ್ಕೆ ಒಂದೊಂದು ಬರ್ತಾವ. ಅದು ನಮ್ಮ ಬಾಟಲಿ ಕಡ್ಡಿಡಪ್ಪ. ನಮ್ಮ ಊರಾಗ ಹಿಂಗೆ ಮಾಡಕ್ ಆಕೇತಾನ. ನಾರ್ಮಲ್ ಒಂದು ರ್ಯಾಂಡಮ್ ಮೆಟ್ರೋ ಸ್ಟೇಷನ್ ಮುಂದೆ ನಿಂತೀವಿ. ಹಂಗ ಇಲ್ಲಿ ನೋಡಿಲ್ಲ ಕ್ಯೂ ನೋಡಿಲ್ಲ ಬಸ್ ಸ್ಟ್ಯಾಂಡ್ನಾಗ. ಬಸ್ ಸ್ಟ್ಯಾಂಡಿಗೆ ಕ್ಯೂ ಅದು ಹಿಂದೆ. ಆಯ್ತು ನೋಡ್ರಿ, ಏನಿಲ್ಲ, ಇವತ್ತಿನ ಡೇ ಮುಗೀತು, ಡೇ 2. ಆ್ಯಂಡ್ ಇಲ್ಲಿಗ ಬ್ಲಾಗ್ ಮುಗಿಸ್ತೀನಿ. ಹೆಂಗಿತ್ತು ಡೇ 2 ಹೇಳ್ರಿ, ಕಾಮೆಂಟ್ಸ್ ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಶೇರ್ ಮಾಡಿರಿ. ಆ್ಯಂಡ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಾಗ. ಡೇ 3 ವಿಲ್ ಬಿ, I mean, we both are, we are looking forward to it and we are very excited for day 3. ನಾಳೆ ಸಿಗ್ತೀನಿ. ಬಾಯ್ ಎಲ್ಲರಿಗೂ. ಗುಡ್ ನೈಟ್.